ನಾನು ಸಾಮಾನ್ಯ ಪರಿವಾರದಲ್ಲಿ ಹುಟ್ಟಿದ್ದು. ನಮ್ಮ ಅಪ್ಪ ಅಮ್ಮನಿಗೆ ನಾವಿಬ್ಬರು ಮಕ್ಕಳು. ನನ್ನ ಅಕ್ಕ ನನ್ನಷ್ಟು ಚೆನ್ನಾಗಿರಲಿಲ್ಲ. ನಮ್ಮ ಅಕ್ಕ ಸ್ವಲ್ಪ ಕಪ್ಪಾಗಿದ್ಲು. ಆದರೆ ದೇವರು ನನಗೆ ಎಷ್ಟು ಬೆಳಕು ಕೊಟ್ಟಿದ್ದಾನೆಂದರೆ, ನನ್ನನ್ನು ಕನ್ನಡಿಲಿ ನೋಡಿದ್ರೆ ನಾನೇ ನಿಂತು ನೋಡ್ತಾ ಇರ್ತೀನಿ. ನಮ್ಮ ಮನೇಲಿ ನಮ್ಮ ಅಕ್ಕ ಎಲ್ಲ ಕೆಲಸ ಮಾಡ್ತಿದ್ಲು. ಅಮ್ಮನಿಗೆ ಎಲ್ಲ ಹೆಲ್ಪ್ ಮಾಡಿಕೊಡ್ತಿದ್ಲು. ಮತ್ತು ಎಲ್ಲರಿಗೂ ಅಪ್ಪ ಅಮ್ಮನಿಗೂ ಎಲ್ಲರಿಗೂ ಅಕ್ಕ ಅಂದರೆ ತುಂಬ ಇಷ್ಟಪಡ್ತಿದ್ರು. ಮತ್ತು ಅಕ್ಕನೂ ಹಾಗೇ ಇದ್ಲು. ಅಪ್ಪ ಅಮ್ಮನಿಗೆ ಅದು ಇದು ಮಾಡಿಕೊಡೋದು, ಯಾರು ಬಂದರೂ ಸುಧಾರಣೆ ಮಾಡ್ತಾಯಿದ್ಲು. ನಮ್ಮ ಅಮ್ಮನ ಜೊತೆ ಹೇಳ್ತಿದ್ರು, ಹೋಗಿ ಪಾತ್ರೆ ತೊಳಿ ಅಂತ ಹೇಳ್ತಿದ್ರು ನಮ್ಮಮ್ಮ. ನಿಮ್ಮ ಅಕ್ಕನಿಗೆ ಹೆಲ್ಪ್ ಮಾಡು ಸ್ವಲ್ಪ ಅಂತ ನನ್ನ ಜೊತೆ ಹೇಳ್ತಿದ್ರು. ನಾನು ತೊಳೆಯಲ್ಲ, ಬೇಕಾದರೆ ತೊಳಿರಿ ಅಂತ ನಾನು ಹೇಳ್ತಿದ್ದೆ. ಅದಕ್ಕೆ ಅಮ್ಮ ನನ್ನನ್ನು, ಏನು ನೀನು ಇನ್ನೂ ಚಿಕ್ಕ ಮಗುನ, ಯಾಕೆ ತೊಳೆಯಲ್ಲ ಅಂತ ಹೇಳ್ತಿದ್ದೀಯಾ ಅಂತ ಬೈತಿದ್ರು. ಅದಕ್ಕೆ ನಾನು ಹೇಳ್ತಿದ್ದೆ, ನೋಡಮ್ಮ ನನ್ನ ಕೈ ಎಷ್ಟು ಚೆನ್ನಾಗಿದೆ ಮತ್ತು ಮೃದುವಾಗಿದೆ. ಇನ್ನು ಪಾತ್ರೆ ತೊಳೆದು ರಫ್ ಆಗುತ್ತೆ ಮತ್ತು ಕೈ ಗಲೀಜಾಗುತ್ತೆ. ಹೇಗಿದ್ದರೂ ಅಕ್ಕನ ಕೈ ಗಲೀಜಾಗಿದೆ ಮತ್ತು ಕೆಲಸ ಮಾಡಿ ಮಾಡಿ ಕೈ ನೋಡೋಕ್ಕಾಗಲ್ಲ, ಅವಳ ಹತ್ರ ತೊಳಸು ಅಂತ ಹೇಳಿ ಹೋಗ್ತಿದ್ದೆ. ಮತ್ತು ರೂಮ್ಗೆ ಹೋಗಿ ಬಾಯ್ ಫ್ರೆಂಡ್ಗೆ ಮಿಸ್ ಕಾಲ್ ಕೊಟ್ಟೆ. ಅವ್ನು ಫೋನ್ ತೆಗೆದ್ಬಿಟ್ಟ. ನಾನು ಬೇಗ ಕಟ್ ಮಾಡಿದೆ. ಮತ್ತು ಅವ್ನು ಕಾಲ್ ಮಾಡಿದಾಗ ಮತ್ತೆ ನಾನು ಚೆನ್ನಾಗಿ ಬೈದೆ, ನೀನು ಯಾಕೆ ಫೋನ್ ತೆಗೆದೆ? ಇನ್ನು ಮಿಸ್ ಕಾಲ್ ಕೊಡೋರು ಕರೆನ್ಸಿ ಇಲ್ಲ ಇದರಲ್ಲಿ, ಬರೀ ಅಷ್ಟೇ ಕರೆನ್ಸಿ ಇದ್ದದ್ದು, ನಿನಗೆ ಗೊತ್ತಿಲ್ವಾ ಅಂತ ಹೇಳಿದೆ. ಅದಕ್ಕೆ ಅವನು, ಯಾಕೆ ಟೆನ್ಷನ್ ಮಾಡ್ತಿದ್ಯಾ ಜಾನು, ಒಂದು ನಿಮಿಷ ಇರು, ಇವಾಗ ನಿನ್ನ ಮೊಬೈಲ್ಗೆ ಕರೆನ್ಸಿ ಹಾಕ್ತೀನಿ ಅಂತ ಕಟ್ ಮಾಡ್ದೆ. ಮತ್ತು ₹500 ಕರೆನ್ಸಿ ಹಾಕ್ತ. ಹಾಗೆ ಮಾತಾಡ್ತಾ ಮಾತಾಡ್ತಾ ನಾನು ಕನ್ನಡಿಲಿ ನನ್ನ ಮುಖ ನೋಡಿಕೊಂಡು ನಗಾಡ್ಕೊಂಡು ಮಾತಾಡ್ತಿದ್ದೆ. ನಾನು ಅವನ ಹತ್ರ ಹೇಳಿದೆ, ನನಗೆ ಇದಕ್ಕೆ ನಿನ್ನ ಮೇಲೆ ತುಂಬ ಇಷ್ಟ. ಅದಕ್ಕೆ ಅವ್ನು ಹೇಳ್ದ, ನಿನ್ನನ್ನು ಮದುವೆಯಲ್ಲಿ ನೋಡಿ, ನಿನ್ನ ಬ್ಯೂಟಿನನ್ನು ನೋಡಿ ನಾನು ಅಲ್ಲೇ ಕರಗೋಗಿ ಬಿಟ್ಟಿದ್ದೆ. ನಿನ್ನ ನಂಬರ್ನ ಹುಡುಕಿ ಹುಡುಕಿ ಒಂದು 15 ದಿನ ಆಯಿತು ನಿನ್ನ ನಂಬರ್ ಸಿಗೋಕ್ಕೆ. ಸಿಕ್ಕಿದ್ರೂ ನೀನೇನು ಕಮ್ಮಿನಾ, ನಾನು ಅಷ್ಟು ಸತಾಯಿಸ್ಬಿಟ್ಟಿದ್ದೀಯ, ಇನ್ನು ಸತಾಯಿಸ್ಬೇಡ ಅಂತ ಹೇಳ್ಕೊಂಡು ನಾವಿಬ್ಬರು ನಗಾಡ್ಕೊಂಡು ಮಾತಾಡ್ತಿದ್ವಿ. ಅಷ್ಟರಲ್ಲಿ ದೀಪ ಬಂದಳು. ದೀಪಾಗೆ ಇದರ ಬಗ್ಗೆ ಏನು ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ ಹತ್ರ ಮಾತಾಡೋ ಹಾಗೆ ಮಾತಾಡಿ ಬೇಗ ಫೋನ್ನ ಕಟ್ ಮಾಡಿಬಿಟ್ಟೆ. ದೀಪ ಅಲ್ಲಿ ಗುಡ್ಸೋಕ್ಕೆ ಬಂದಿದ್ದಾಗ, ನಿನಗೆ ಸ್ವಲ್ಪ ಮಂಚದ ಬೆಡ್ಶೀಟ್ ಸರಿಯಾಗಿ ಹಾಸೋಕ್ಕಾಗಲ್ವಾ, 2 ದಿನ ನೋಡ್ತಿದ್ದೀನಿ ಹಾಗೇ ಬಿದ್ದಿದೆ. ಅದಕ್ಕೆ ನಾನು ಹೇಳಿದೆ, ನೀನಿದೆಯಲ್ವಾ ಮಾಡು ಅಂತ. ಅದಕ್ಕೆ ದೀಪ ಹೇಳಿದ್ಲು, ಇನ್ನು ನೀನು ಚಿಕ್ಕವಳಲ್ವಾ, ಇವತ್ತು ನಾಳೆ ನೀನೇ ಈ ಮಯನ ಜವಾಬ್ದಾರಿನ ವಹಿಸ್ಕೋಬೇಕು ಅಂತ ಹೇಳಿದ್ಲು. ನಾನು ಹೇಳಿದೆ, ಸಾಕು ಬಿಡು, ನಿನ್ನ ಕೆಲಸ ಎಷ್ಟಿದೆ ಮಾಡ್ಕೊಂಡು ಹೋಗು ಇಲ್ಲಿಂದ ಅಂತ ಹೇಳಿದೆ. ಅವಳು ಅಲ್ಲಿ ಗುಡಿಸಿ ಹೋದ್ಲು. ನಾನು ಮತ್ತೆ ಬೇರೆ ಬಾಯ್ ಫ್ರೆಂಡ್ಗೆ ಕಾಲ್ ಮಾಡಿದೆ. ಹೇಗೆ ಟೈಮ್ ಪಾಸ್ ಮಾಡ್ತಿದ್ದೆ ಮತ್ತು ನನಗೆ ಅವಶ್ಯಕತೆ ಇರುವ ಸಾಮಾನೆಲ್ಲ ಅವ್ರ ಹತ್ರ ತರಿಸ್ಕೋತಿದ್ದೆ. ನಮ್ಮ ಅಪ್ಪ ನನಗೆ ದೊಡ್ಡ ಮೊಬೈಲ್ ಕೊಡಿಸಿರಲಿಲ್ಲ, ಏಕೆಂದರೆ ನೋಕಿಯಾ ಮೊಬೈಲ್ ಕೊಡಿಸಿದ್ರು. ದೊಡ್ಡ ಮೊಬೈಲ್ ಎಲ್ಲ ಕೊಡಿಸಿದ್ರೆ ಈಗಿನ ಹೆಣ್ಮಕ್ಳು ಕೆಟ್ಟೋಗ್ತಾರೆ ಅಂತ ಕೊಡಿಸಿಲ್ಲ. ಇದೇ ಸಾಕು ಮತ್ತು ಮದುವೆ ಆಗಿ ತಗೋ ಅಂತ ಹೇಳ್ತಿದ್ರು. ನಾನು ಹೀಗೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿ ಬರ್ತಾ ಇದ್ದೆ. ಆಗ ಅಮ್ಮ ಹೇಳಿದ್ರು, ದೀಪಾಗೆ ನಿಮ್ಮ ಆಂಟಿ ಕೇಳಿದ್ದಾರೆ ಅವ್ರ ಮಗನಿಗೆ ಅಂತ ಹೇಳಿದ್ರು. ನನಗೆ ಶಾಕ್ ಆಯಿತು. ಮೊದಲು 2-3 ಕಡೆಯಿಂದ ಬಂದವರು ನನ್ನನ್ನು ನೋಡಿ, ದೀಪ ಬೇಡ, ನನಗೆ ರೋಜನ ಮದುವೆ ಮಾಡಿಸಿ ಕೊಡಿ ಅಂತ ಹೇಳಿಬಿಟ್ಟಿದ್ರು. ಅಮ್ಮ ಹೇಳ್ತಾಯಿದ್ರು, ದೊಡ್ಡ ಮಗಳನ್ನು ಬಿಟ್ಟು ಚಿಕ್ಕ ಮಗಳಿಗೆ ಹೇಗೆ ಮದುವೆ ಮಾಡಿಸೋದು ಅಂತ. ಅದಕ್ಕೆ ನನಗೆ ಕನ್ಫ್ಯೂಸನ್ ಆಯಿತು. ಆಂಟಿ ನನ್ನನ್ನೇ ಕೇಳಿರ್ಬೋದು, ಅಮ್ಮ ಯಾವಾಗಲೂ ದೀಪ ದೀಪ ಅಂತ ಹೇಳ್ತಾ ಹೇಳ್ತಾ ಈಗ ದೀಪ ಹೆಸರು ತಪ್ಪಿರ್ಬೋದು ಅಂತ. ಮತ್ತೊಮ್ಮೆ ಕೇಳಿದೆ, ಏನಮ್ಮ ಹೇಳಿದೆ ನೀನು? ಅದಕ್ಕೆ ಅಮ್ಮ, ನಿನಗೆ ಕಿವಿ ಕೇಳಿಸಲ್ವಾ, ನಿಮ್ಮ ಅಕ್ಕ ದೀಪ ನನ್ನ ಕೇಳ್ತಾ ಇದ್ದಾರೆ ಆಂಟಿ ಅಂದ್ಕೊಂಡೆ. ಅದಕ್ಕೆ ನಾನು ಅಂದ್ಕೊಂಡೆ, ಆಂಟಿ ಬಂದಾಗ ದೀಪ ಮುಂದೆನೇ ಅದು ಇದು ಮಾಡ್ಕೊಂಡಿರ್ತಾಳೆ, ಅದು ಇದು ತಗೊಂಡು ಕೊಡ್ಕೊಂಡಿರ್ತಾಳೆ. ಅದಕ್ಕೆ ಆಂಟಿಗೆ ಇಷ್ಟ ಆಗಿ ಮಗನಿಗೆ ಒತ್ತಾಯ ಮಾಡಿ ಕೇಳಿರ್ಬೋದು. ಇಲ್ಲ ಅಂದರೆ ಅಷ್ಟು ಹ್ಯಾಂಡ್ಸಮ್ ಆಗಿರೋ ಹುಡುಗ ಹೇಗೆ ದೀಪನ ಕೇಳ್ತಾನೆ ಅಂತ ಅಂದ್ಕೊಂಡು ರೂಮ್ಗೆ ಹೋದೆ. 2 ದಿನ ಆದಮೇಲೆ ನಾನು ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡು ಬಂದಾಗ ನಿರಂಜನ್ ಕೂತಿದ್ದ. ನನಗೆ ಶಾಕ್ ಆಯಿತು, ಇವನು ಇಲ್ಲಿ ಯಾಕೆ ಕೂತಿದ್ದಾನೆ ಬಂದು ಅಂತ. ಅಮ್ಮನು ತುಂಬ ಖುಷಿಯಿಂದ ಮಾತಾಡ್ತಿದ್ರು. ನೋಡಿದ್ರೆ ಅವನ ಮುಖದಲ್ಲೂ ನಗು ಇತ್ತು. ನನಗೆ ಗೊತ್ತಿತ್ತು ದೀಪ ನಾಚಿಕೆಯಿಂದ ಅವನ ಮುಂದೆ ಬರೋದೇ ಇಲ್ಲ ಅಂತ. ಅವಳು ಕಿಚನ್ನಲ್ಲಿ ಅವನ ಮಾತು ಕೇಳ್ಕೊಂಡು ಅಲ್ಲೇ ನಾಚಿಕೆಯಿಂದ ಅದು ಇದು ಮಾಡ್ತಾಯಿದ್ಲು. ನಾನು ಹೋದೆ, ಅಲ್ಲಿ ಕೂತ್ಕೊಂಡು ಪಕ್ಕ ಕೂತ್ಕೊಂಡೆ. ಮತ್ತು ಅವನು ಜೋರಾಗಿ ಹೇಳ್ದ, ನನಗೆ ಪ್ರಮೋಷನ್ ಆಗಿದೆ ಅಂತ. ಹೇಗೆ ಅಂದರೆ ದೀಪಾಗೆ ಕೇಳಿಸ್ಬೇಕು ಹಾಗೆ ಹೇಳ್ತಾ ಇದ್ದ. ಅವನ ಮುಖದಲ್ಲಿ ದೀಪನ ಇಷ್ಟಪಡೋ ರೀತಿ ಇತ್ತು. ಮತ್ತು ತುಂಬ ಖುಷಿಪಟ್ಟು, ಒಳ್ಳೆಯದಾಗಲಿ ಮಗನೇ, ಇರು ಟೀ ತರ್ತೀನಿ ಅಂತ ಹೋದರು ಅಮ್ಮ ಒಳಗೆ. ನಾನು ಸದ್ಯ ಅಮ್ಮ ಒಳಗೆ ಹೋದ್ರಲ್ಲ ಅಂತ ಸಿಕ್ಕಿದ್ದ ಚಾನ್ಸು ಅಂತ ನಿರಂಜನ್ ಹತ್ರ ಹೇಳಿದೆ, ನಿಮಗೆ ನಿಮ್ಮ ತಾಯಿ ಒತ್ತಾಯ ಮಾಡಿದ್ರ ಮದುವೆ ಆಗಲು ಅಂತ ಕೇಳಿದೆ. ಅದಕ್ಕೆ ಅವನಿಲ್ಲ, ನಾನು ಇಷ್ಟಪಟ್ಟು ನಮ್ಮ ತಾಯಿ ಬಂದು ಕೇಳಿರೋದು, ಯಾಕೆ ಹೀಗೆ ಕೇಳ್ತಿದ್ದೀಯಾ? ಅದಕ್ಕೆ ನಾನು ಹೇಳಿದೆ, ನಿಮಗೆ ಅವಳಲ್ಲಿ ಏನು ಇಷ್ಟ ಆಯಿತು, ಅದೇನು ಚೆನ್ನಾಗಿದ್ದಾಳೆ ಅವಳು, ನೀವು ಕೇಳ್ತಿದ್ದೀರಲ್ಲ.
ಅವಳ ಬುದ್ಧಿನೂ ಸರಿ ಇಲ್ಲ ಅಂತ ಹೇಳಿದಾಗ ನಿರಂಜನ್ ಹೇಳ್ದ, ನೀನು ಹೇಗೆ ನಿಮ್ಮ ಅಕ್ಕನ ಬಗ್ಗೆ ಹೀಗೆಲ್ಲ ಹೇಳ್ತೀಯ? ನಿಮ್ಮ ಸ್ವಂತ ಅಕ್ಕ ತಾನೇ ದೀಪ. ಹೀಗೆ ಹೇಳೋದಕ್ಕೆ ಏನು ಅನಿಸ್ಲಿಲ್ವಾ? ನಾನು ಅವಳನ್ನು ಪ್ರೀತಿ ಮಾಡ್ತಿದ್ದೀನಿ, ಅದಕ್ಕೆ ಮದುವೆ ಆಗ್ತಿರೋದು. ಮತ್ತು ನೀನು ಹೇಳು, ಹಾಗೆ ಏನು ಕಮ್ಮಿ ಏನು ಇಲ್ಲ ನೀನು ಹೇಳೋ ಥರ. ಅಷ್ಟರಲ್ಲಿ ಅಮ್ಮ ಟೀ ತಗೊಂಡು ಬಂದರು. ಅಷ್ಟರಲ್ಲಿ ನಿರಂಜನ್ ಸ್ವೀಟ್ನ ತೆಗೆದು ನನ್ನ ಬಾಯಿಗೆ ಹಾಕ್ದ. ಮತ್ತು ಹೇಳ್ದ, ಗುಡ್ ವಿಶಸ್ ಹೇಳಲ್ವ ನನಗೆ ಅಂತ. ಮತ್ತು ಅಮ್ಮನ ಹತ್ರ ಒಂದು ಗಿಫ್ಟ್ ಬಾಕ್ಸ್ ಕೊಟ್ಟು, ಇದು ದೀಪಾಗೆ ಕೊಡಿ ಅಂತ ಹೇಳ್ದ. ನನಗೆ ಕೋಪ ಬಂದು, ನನಗೆ ಈಗ ಮೂಡಿಲ್ಲ ಸ್ವೀಟ್ ತಿನ್ನಲಾಗಲಿ ಗುಡ್ ವಿಶಸ್ ಹೇಳೋಕ್ಕಾಗಲಿ ಅಂತ ಕೋಪ ಮಾಡಿಕೊಂಡು ರೂಮ್ಗೆ ಹೋದೆ. ಹೋಗ್ತಾ ಇರಬೇಕಾದ್ರೆ ಅಮ್ಮ ಕೇಳಿದ್ರು, ನಿನಗೆ ಎಷ್ಟು ಸಂಬಳ ಈಗ ಅಂತ. ಅದಕ್ಕೆ ಅವ್ನು ಹೇಳ್ದ, ಮಂತ್ಲಿ 1.5 ಲಕ್ಷ. ನನಗೆ ಶಾಕ್ ಆಯಿತು. 1.5 ಲಕ್ಷನಾ? ಅವಳು ಮದುವೆ ಆಗಿ ಹೊಟ್ಟೋದ್ರೆ ಸೆಟ್ಲ್ ಆಗಿಬಿಡ್ತಾಳೆ. ನಾನು ಹೇಗಾದರೂ ಮಾಡಿ ಅವನ ಜೊತೆ ಮದುವೆ ಆಗಬೇಕು ಅಂತ ಅಂದ್ಕೊಂಡು ಹೋದೆ. 2-3 ದಿನ ಸುಮ್ಮನೆ ಸಪ್ಪಾಗಿದ್ದೆ, ಊಟ ಮಾಡ್ತಿರ್ಲಿಲ್ಲ, ಕಂಪ್ಯೂಟರ್ ಕ್ಲಾಸ್ಗೂ ಹೋಗ್ತಾ ಇರಲಿಲ್ಲ. ದೀಪಾಗೆ ನನ್ನ ಮೇಲೆ ಇಷ್ಟ ಇತ್ತು. ಬಂದು, ಯಾಕೆ ಏನಾಯಿತು ಹೇಳು, ಯಾಕೆ ಸೇರಿ ಊಟ ಮಾಡ್ತಿಲ್ಲ, ನನ್ನ ಜೊತೆ ಮಾತಾಡ್ತಿಲ್ವಲ್ಲ ಯಾಕೆ ಅಂತ ಕೇಳಿದ್ಲು. ನಾನು ಕೇಳಿದೆ ಸುಮ್ಮನೆ. ಅವಳು ಕೇಳಿದ್ದೇ ಒಂದು, ಹಾಲಲ್ಲೂ ಸ್ಟಾರ್ಟ್ ಮಾಡಿದೆ. ಅವಳು ಯಾಕೆ ಅಳ್ತಿದ್ದೀಯಾ, ಏನಾಯಿತು ಅಂತ ಕೇಳಿದ್ಲು. ನಾನು ಅವಳ ಹತ್ರ ಸುಳ್ಳು ಹೇಳಿದೆ. ನಿರಂಜನ್ ನನ್ನನ್ನು ಇಷ್ಟಪಡ್ತಿದ್ದ, ಆದರೆ ಆಂಟಿ ಒತ್ತಾಯ ಮಾಡಿ ನಿನ್ನ ಜೊತೆ ಮದುವೆ ಮಾಡಿಸ್ತಿದ್ದಾರೆ. ಮತ್ತು ನಿರಂಜನ್ ಈಗ ಅವ್ರ ಅಮ್ಮ ಹೇಳಿದ ಥರ ಕೇಳ್ತಾ ಇದ್ದಾನೆ. ನಾನು ಅವನನ್ನು ತುಂಬ ಇಷ್ಟಪಡ್ತಿದ್ದೆ, ಈಗ ಅವನನ್ನು ಬಿಟ್ಟಿರಲು ಆಗ್ತಾ ಇಲ್ಲ. ಅವಳು ಹೇಳಿದ್ಲು, ಇಲ್ಲ ಅವ್ನು ಫೋನ್ ಮಾಡಿದಾಗ ನನ್ನನ್ನು ಪ್ರೀತಿ ಮಾಡ್ತಿದ್ದೀನೇನ ಅಂತ ಹೇಳ್ತಿದ್ದಲ್ಲ. ಅದಕ್ಕೆ ನಾನು ಹೇಳಿದೆ, ನಿಜವಾಗ್ಲೂ ನಿನ್ನನ್ನು ಯಾರಾದರೂ ಪ್ರೀತಿ ಮಾಡ್ತಾರಾ? ನಿನ್ನ ಕಲರ್ ನೋಡು, ನೀನು ಸ್ವಲ್ಪನಾದರೂ ಚೆನ್ನಾಗಿದೆಯಾ? ಹಾಗಿದ್ಮೇಲೆ ಅವನು ನಿನ್ನನ್ನು ಪ್ರೀತಿ ಮಾಡ್ತಾನೆ? ನೀನು ಯೋಚನೆ ಮಾಡು ಅಂತ ಹೇಳಿ ಸುಮ್ಮನೆ ಅಲ್ಲಿಂದ ಅಳ್ಕೊಂಡು ಕೂತಿದ್ದೆ. ಅವಳಿಗೆ ಏನಾಯಿತು ಗೊತ್ತಿಲ್ಲ, ಅಲ್ಲಿಂದ ಅಳುತ್ತಾ ಹೊರಟೋದ್ಲು. ಸ್ವಲ್ಪ ಹೊತ್ತು ಆದ್ಮೇಲೆ ಅಮ್ಮ ಜೋರಾಗಿ ದೀಪ ಅಂತ ಕಿರ್ಚಾಡಿದ್ಲು, ಗೋಳಾಡ್ತಿದ್ಲು. ನೋಡಿದ್ರೆ ದೀಪ ಅಲ್ಲಿ ಸೂಸೈಡ್ ಮಾಡ್ಕೊಂಡಿದ್ಲು. ದೀಪ ಹೋದ್ಮೇಲೆ ನನ್ನ ತಪ್ಪಿನ ಅರಿವಾಯಿತು. ನಾನು ಅವಳನ್ನು ಕೀಳು ಮಾಡಿದ್ದಕ್ಕೆ ಅವಳಿಗೆ ಸಹಿಸಲಾಗದೆ ಅವಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.